ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಏನು ರಾಮ ಮಂದಿರದ ಎಫೆಕ್ಟ್ ರಾಜ್ಯದ ಮೇಲೂ ಕೂಡ ಹೇಗಾಗ್ತಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತೀವಿ. ಆಲ್ರೆಡಿ ಸಿಎಂ ಡಿ.ಕೆ. ಶಿವಕುಮಾರ್ ಹೇಳಿದ್ರು, ಈ ಕೇಸು ತುಂಬಾ ಅಗೌರವ ತಂದಿದೆ, ಹೀಗಾಗಿ ನಮ್ಮಲ್ಲಿ ಈ ರೀತಿ ಆಗ್ತಿರೋ ರೀತಿ ನೋಡ್ಕೊಳ್ತೀವಿ ಅಂತ. ಸೊ ಅಂದುಕೊಂಡಂತೆ ರಾಜ್ಯದ ಮುಜರಾಯಿ ದೇಗುಲಗಳಿಗೆ ಮಾರ್ಗಸೂಚಿಯನ್ನ ಹಣ ಎಣಿಕೆ ವಿಚಾರವಾಗಿ, ಹುಂಡಿ ಎಣಿಕೆಯ ವಿಚಾರವಾಗಿ ಕೊಡಲಾಗ್ತಾ ಇದೆ. ನಗದು, ಚಿನ್ನ, ಬೆಳ್ಳಿ ಭದ್ರತೆಗೆ ಸಂಬಂಧಪಟ್ಟಂತೆ ಗೈಡ್ಲೈನ್ಸ್ ಜಾರಿಗೆ ತರ್ತಾ ಇದೆ ಸರ್ಕಾರ. ರಾಮ ಮಂದಿರ ದೇಣಿಗೆ ಲೂಟಿ ಕೇಸ್ನ ಬೆನ್ನಲ್ಲೇ ಸರ್ಕಾರ ಎಚ್ಚೆತ್ತುಕೊಂಡು ಮಾರ್ಗಸೂಚಿಯನ್ನ ಹೊರಡಿಸಿದೆ. ಆ ಮಾರ್ಗಸೂಚಿಯಲ್ಲಿ ಏನೇನಿದೆ, ಇನ್ಮುಂದೆ ಹುಂಡಿ ಎಣಿಕೆ ಯಾವ ರೀತಿ ಆಗುತ್ತೆ, ಚಿನ್ನ, ಅಪಾರ ಪ್ರಮಾಣದ ಬೆಲೆ ಬಾಳುವ ವಸ್ತುಗಳ ಮೇಲೆ ಮಾನಿಟರಿಂಗ್ ಕೆಲಸ ಹೇಗಾಗುತ್ತೆ ಅನ್ನೋದನ್ನ ಕೂಡ ನಾವು ಹೇಳ್ತೀವಿ ನಿಮಗೆ. ಈ ಮೂಲಕ ಕ್ಯಾಶ್ ಹ್ಯಾಂಡಲಿಂಗ್ ಅನ್ನೋದು ಟ್ರಾನ್ಸ್ಪರೆನ್ಸಿಯಿಂದ ಕೂಡಿರಬೇಕು ಅಂತ, ಅಂದರೆ ಪಾರದರ್ಶಕತೆಯಿಂದ ಕೂಡಿರಬೇಕು, ಹಣವನ್ನು ಹ್ಯಾಂಡಲ್ ಮಾಡುವಂತಹ ರೀತಿ ಅನ್ನೋದು ಮೂಲ ಉದ್ದೇಶ. ಸೊ ಡೀಟೇಲ್ಸ್ ನೋಡ್ಬಿಡೋಣ. ಮುಜರಾಯಿ ದೇಗುಲದ ಹುಂಡಿಗೆ ಫಸ್ಟ್ ಆಫ್ ಆಲ್ ಎಲ್ಲೆಲ್ಲಿ ಹುಂಡಿಯನ್ನು ಇಡ್ತಾರೆ ಅಲ್ಲಿ ಕ್ಯಾಮ್ರಾಗಳನ್ನು 360 ಡಿಗ್ರಿ ವರ್ಕ್ ಆಗುವ ಕ್ಯಾಮ್ರಾಗಳನ್ನು ಇಡಬೇಕು, ಅಂಥ ಸ್ಪಾಟಲ್ಲೇ ಹುಂಡಿಯನ್ನು ಇಡಬೇಕು ಅನ್ನೋದನ್ನು ಮಾರ್ಗಸೂಚಿಯ ಮೊದಲ ಪಾಯಿಂಟ್ ಆಗಿ ನಾವು ನೋಡಬಹುದು. ಹಾಗೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಿರಂತರವಾಗಿ ಮಾನಿಟರಿಂಗ್ ಕೆಲಸಗಳು ಕೂಡ ಆಗ್ತಾ ಇರಬೇಕು. ಯಾರಾದರೂ ಕ್ಯಾಮ್ರಾಗಳಿಗೆ ಅಡ್ಡವಾಗೋದು ಅಥವಾ ಅನುಮಾನಾಸ್ಪದವಾಗಿ ಓಡಾಡೋದು, ಹುಂಡಿ ಸುತ್ತಾನೆ ಸುತ್ತೋದು, ಅದೆಲ್ಲ ಆಗ್ತಿದೆಯಾ ಇಲ್ವಾ ಅನ್ನೋದನ್ನ ನೋಡಬೇಕು. 4 ದಿಕ್ಕುಗಳಲ್ಲೂ ಕೂಡ CCTVಯನ್ನು ಹುಂಡಿಗೆ ಫೋಕಸ್ ಮಾಡಿ ಹುಂಡಿಗೆ ರಕ್ಷಣೆ ಕೊಡೋ ನಿಟ್ಟಿನಲ್ಲಿ ಅಳವಡಿಸಬೇಕು ಅಂತ ಮಾರ್ಗಸೂಚಿ ಹೇಳ್ತಾ ಇದೆ. ಇನ್ನು 3ನೇ ಪಾಯಿಂಟನ್ನು ನಾವು ನೋಡೋದಾದರೆ, ನಾವು ಇದನ್ನು ಹೇಳಿದ್ವಿ, ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮಾನಿಟರಿಂಗ್ ಕೆಲಸ ಆಗಬೇಕು ಅಂತ. ಪ್ರಾಬಬ್ಲಿ ಸಿಬ್ಬಂದಿಗಳನ್ನು ಪ್ರತ್ಯೇಕವಾಗಿ ಇದಕ್ಕೆ ಅಂತಲೇ ಮೀಸಲಿಡಬಹುದು ಅಂತ ಅನಿಸುತ್ತೆ. CCTV ದೃಶ್ಯಾವಳಿ ಹಾಳಾಗದಂತೆ ಕೂಡ ನೋಡ್ಕೊಳ್ಬೇಕು. ಯಾವ್ಯಾವ ಮುಜರಾಯಿ ಇಲಾಖೆ ವ್ಯಾಪ್ತಿಯಲ್ಲಿ ಬರುತ್ತಲ್ಲ ದೇವಸ್ಥಾನ ABCD ಅಂತ, ಸೊ ಅಲ್ಲಿ ಸ್ಟೋರೇಜ್ ಮೆಮೊರಿಗಳು ಹೇಗಿದೆ, ವರ್ಕಿಂಗ್ ಕಂಡೀಷನಲ್ಲಿ ಇದೆಯಾ ಅಂತ ನೋಡ್ಕೊಳ್ಬೇಕಂತೆ. ಹುಂಡಿ ಇರುವ ಕಡೆ QR ಕೋಡ್ಗಳನ್ನು ಅಳವಡಿಸಿ ಆನ್ಲೈನ್ ಕ್ಯಾಶ್ ಟ್ರಾನ್ಸಾಕ್ಷನ್ಗೆ ಉತ್ತೇಜನ ಕೊಡೋ ರೀತಿಯಲ್ಲೂ ಕೂಡ ಯೋಜನೆಯನ್ನು ಮಾಡಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ. ಮಸೂದ್ ಭಕ್ತರು ಕೊಡುವಂತಹ ದುಡ್ಡು ಸತ್ಕಾರ್ಯಗಳಿಗೆ ಉಪಯೋಗ ಆಗಬೇಕು ಅನ್ನೋದು ಎಲ್ಲರ ಬಯಕೆ, ಅಂತೆಯೇ ಸರ್ಕಾರದ ಬಯಕೆ ಕೂಡ. ಹೀಗಾಗಿ ಈಗ ತಗೊಂಡಿರುವ ಮುಂಜಾಗ್ರತಾ ಕ್ರಮಗಳು ಎಷ್ಟರ ಮಟ್ಟಿಗೆ ಹೆಲ್ಪ್ ಮಾಡುತ್ತೆ ಅಂತ ಅನಿಸುತ್ತೆ. ಅಂತ ಈಗ ರಾಜ್ಯದಲ್ಲೂ ಕೂಡ ಅಯೋಧ್ಯೆ ರಾಮ ಮಂದಿರದಲ್ಲಿ ಯಾವ ರೀತಿ ಹುಂಡಿ ಹಣ ಕಳುವಾಯಿತು, ಆ ಹಿನ್ನೆಲೆಯಲ್ಲಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ರಾಜ್ಯದ ಮುಜರಾಯಿ ದೇವಸ್ಥಾನಗಳಲ್ಲಿ ಹುಂಡಿ ಹಣ ಏನಿದೆ, ಹುಂಡಿಗೆ ಭಕ್ತಾದಿಗಳು ಹಣ ಹಾಕ್ತಾರೆ, ದುಡ್ಡು ದೇಣಿಗೆ ಕೊಡ್ತಾರೆ, ಚಿನ್ನ ಬೆಳ್ಳಿ ಅದನ್ನು ಕೂಡ ದೇಣಿಗೆಯಾಗಿ ಕೊಡ್ತಾರೆ. ಇವುಗಳ ರಕ್ಷಣೆಗಾಗಿ ಒಂದು ಮಾರ್ಗಸೂಚಿ ಪ್ರಾಪರ್ ಆಗಿ ಇರಲಿಲ್ಲ. ಈಗ ರಾಜ್ಯ ಸರ್ಕಾರ ಮಾರ್ಗಸೂಚಿಗಳನ್ನು ನಿರ್ದಿಷ್ಟವಾಗಿ ಪ್ರಕಟ ಮಾಡಿದೆ. ಒಂದು 19-20 ಮಾರ್ಗಸೂಚಿಗಳನ್ನು ಈ ಸಂಬಂಧಪಟ್ಟಂತೆ ಆದೇಶ ಮಾಡಲಾಗಿರುವಂಥದ್ದು ರಾಜ್ಯ ಸರ್ಕಾರದಿಂದ. ಸಾಕಷ್ಟು ಮುನ್ನೆಚ್ಚರಿಕೆ ತೆಗೆದುಕೊಂಡು ಕಟ್ಟೆಚ್ಚರ ವಹಿಸಿನೇ ಈ ಮಾರ್ಗಸೂಚಿಗಳನ್ನು ಪ್ರಕಟ ಮಾಡಲಾಗಿದೆ. ಪ್ರಮುಖವಾಗಿ CCTV ವೆಬ್ ಕ್ಯಾಮೆರಾಗಳನ್ನು ಹುಂಡಿಗಳಿಗೆ ಸಂಬಂಧಪಟ್ಟಂತೆ ಹಾಕಬೇಕು. ದೇವಸ್ಥಾನಗಳಲ್ಲಿ ಎಲ್ರಿಗೂ ಕಾಣೋ ಥರ ಹುಂಡಿ ಹಾಕಬೇಕು. ಆ ಹುಂಡಿ ಸುತ್ತಮುತ್ತ CCTV ವೆಬ್ ಕ್ಯಾಮೆರಾಗಳನ್ನು ಹಾಕಬೇಕು. CCTV ಕ್ಯಾಮೆರಾಗಳು ಕೂಡ ಇರ್ತವೆ. ವೆಬ್ ಕ್ಯಾಮೆರಾಗಳನ್ನ ಈ ಸಲ ಆದ್ಯತೆಯಾಗಿ ಹೇಳಿರುವಂಥದ್ದು. ಆ ವೆಬ್ ಕ್ಯಾಮೆರಾಗಳನ್ನ ಜಿಲ್ಲಾಧಿಕಾರಿ ಕಚೇರಿ, ಜಿಲ್ಲಾ SP ಗಳು, ಸ್ಥಳೀಯ ಮಟ್ಟದ ಪೊಲೀಸ್ ಠಾಣೆಗಳಿಗೆ ಸಂಪರ್ಕ ಕಲ್ಪಿಸಿರಬೇಕು. ಜೊತೆಗೆ CCTV ವೆಬ್ ಕ್ಯಾಮೆರಾಗಳನ್ನ ಕಳ್ಳರು ಹಾಳು ಮಾಡದಂತೆ ಒಂದಷ್ಟು ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಳ್ಳುವಂಥದ್ದು. ಹುಂಡಿ ಹಣದ ಎಣಿಕೆ ಇದೆಯಲ್ಲ, ಎಣಿಕೆ ಸಂದರ್ಭದ ದಿನಾಂಕಗಳನ್ನ ಘೋಷಣೆ ಮಾಡುವಂಥದ್ದು ಕಂದಾಯ ಅಧಿಕಾರಿಗಳು. ಇವೇ ಮುಂತಾದ ಮಾರ್ಗಸೂಚಿಗಳನ್ನ ಪ್ರಕಟ ಮಾಡಲಾಗಿದೆ. ಜೊತೆಗೆ ಹುಂಡಿ ಹಣ ಎಣಿಕೆ ಅಥವಾ ಹುಂಡಿ ಹಣನ ಬೇರೆ ಸಂದರ್ಭದಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಸ್ಥಳಾಂತರ ಮಾಡ್ತಾರೆ. ಈ ಕಾರ್ಯಗಳಿಗೆ ಸಾರ್ವಜನಿಕರ ಬಳಕೆ ಮಾಡ್ಕೋಬಾರ್ದು, ಹೋಮ್ ಗಾರ್ಡ್ಸ್ ಅನ್ನೇ ಬಳಕೆ ಮಾಡ್ಕೋಬೇಕು. ಸ್ಥಳೀಯ ಪೊಲೀಸರು ಕೂಡ ಇರಬೇಕು ಅನ್ನುವಂಥದ್ದು. ಜಿಲ್ಲಾಧಿಕಾರಿಗಳು, SP, ಸ್ಥಳೀಯ ಮಟ್ಟದ ಪೊಲೀಸರು, ಜೊತೆಗೆ ಕಂದಾಯ ಅಧಿಕಾರಿಗಳು, ತಹಸೀಲ್ದಾರ್ ಇವರೆಲ್ಲರ ನಿಗಾವಣೆಯಲ್ಲಿ ಹುಂಡಿ ಹಣ ಎಣಿಕೆ ಆಗಬೇಕು ಅನ್ನುವಂತಹ ಕಟ್ಟಪ್ಪಣೆಯನ್ನು ಕೂಡ ಮಾಡಲಾಗಿದೆ. ರಾಜ್ಯದಲ್ಲಿ ಅಲ್ಲಿ ಇಲ್ಲಿ ಒಂದಷ್ಟು ಪ್ರಕರಣಗಳಾಗಿದ್ದಾವೆ. ದೊಡ್ಡ ಪ್ರಮಾಣದಲ್ಲಿ ಯಾವುದೇ ಪ್ರಕರಣ ಆಗಿಲ್ಲ. ದೊಡ್ಡ ಮಟ್ಟದ ಪ್ರಕರಣ ಆಗದೇ ಇರೋ ರೀತಿ ಎಚ್ಚರಿಕೆಯನ್ನು ರಾಜ್ಯ ಸರ್ಕಾರ ಈಗ ವಹಿಸಿರುವಂತದ್ದು. ಈ ನಿಟ್ಟಿನಲ್ಲಿ ಒಂದಷ್ಟು ಕಡ್ಡಾಯ ಪಾಲನೆ ಮಾಡುವಂತಹ ಮಾರ್ಗಸೂಚಿಗಳನ್ನು ಕೂಡ ಪ್ರಕಟ ಮಾಡಲಾಗಿದೆ. ಮುಜರಾಯಿ ಇಲಾಖೆ ದೇವಸ್ಥಾನಗಳ ವ್ಯಾಪ್ತಿನಲ್ಲಿ ಈ ಮಾರ್ಗಸೂಚಿಯನ್ನು ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಅನ್ನುವಂಥ ಸೂಚನೆ ಕೂಡ ಕೊಡಲಾಗಿದೆ. ಜೊತೆಗೆ ಕಾಲಕಾಲಕ್ಕೆ ಇವುಗಳ ಪರಿಶೀಲನೆ ಆಗಬೇಕು. ಈ ಮಾರ್ಗಸೂಚಿಗಳ ಪಾಲನೆ ದೇವಸ್ಥಾನಗಳಲ್ಲಿ ಯಾವ ರೀತಿ ಆಗ್ತಿದೆ, CCTVಗಳ ನಿರ್ವಹಣೆ ಯಾವ ರೀತಿ ಆಗ್ತಿದೆ, ಇವೆಲ್ಲವನ್ನು ಕೂಡ ಕಾಲಕಾಲಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಪರಿಶೀಲನೆ ಮಾಡಬೇಕು ಅನ್ನುವಂತಹ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಅಯೋಧ್ಯೆ ರಾಮ ಮಂದಿರ ಹುಂಡಿ ಹಣ ಕಳವಿನ ಇಂಪ್ಯಾಕ್ಟ್ ರಾಜ್ಯದ ಮೇಲೂ ಕೂಡ ಈ ಮೂಲಕ ಈ ರೀತಿಯಾಗಿ ಪರಿಣಾಮ ಬೀರಿರುವಂಥದ್ದು. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ.